ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಧರಣೀಧರಾಯ ನಮಃ. ಓಂ ವಿದ್ಯಾಮವಸ್ತೋರವಸಾ ಗೃಣಂತೋ ಭರದ್ವಾಜ ಉತ ಇಂದ್ರ ನೂನಂ ಅಭೂರೇಕೋ ರಯಿಪತೇರಯೀಣಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 241ನೆಯ ಧರಣೀಧರ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ ಇದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮೂಲ ಋಗ್ವೇದದ ಮಂತ್ರ ಏನಿದೆ ಅದಕ್ಕೆ ಅನುಸಾರವಾಗಿ ಆ ಋಗ್ವೇದದ ಮಂತ್ರದ ಅರ್ಥವನ್ನು ಸಾಯಣಾಚಾರ್ಯರು ಭಗವಂತಾಚಾರ್ಯರು ಹೇಳಿದ್ದನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥವನ್ನು ಕೂಡ ನೋಡಿದ್ದೇವೆ. ಆ ಬಳಿಕ ನನ್ನ ಅರ್ಥ ಏನಿದೆ ಅನ್ನೋದನ್ನು ಕೂಡ ನಾನು ಕಳೆದ ದಿವಸ ಹೇಳಿದ್ದೆ. ಮುಖ್ಯವಾಗಿ ಭರದ್ವಾಜಾಹ ಅಂದರೆ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದವರು ಅಂತ ಉಳಿದವರೆಲ್ಲರೂ ಕೂಡ ಅರ್ಥ ಮಾಡಿದ್ದಾರೆ. ಆದರೆ ಭರದ್ವಾಜಾಹ ಅಂದರೆ ಋಜುಗುಣಸ್ಥರಾದಂತಹ ದೇವತೆಗಳು ಅಥವಾ ಭಗವಂತನ ರೂಪಗಳೇ. ಎಲ್ಲ ಜೀವರು, ವಾಜರು ಅಂದರೆ ಜೀವರು, ಅವರೆಲ್ಲರಲ್ಲಿಯೂ ಕೂಡ ಅಂತರ್ಯಾಮಿಯಾಗಿದ್ದು ಅವರನ್ನು ಭರಿಸಿ ಪೋಷಿಸುವ ಭಗವಂತ ಏನಿದ್ದಾನೆ ಅವನೇ ಭರದ್ವಾಜ. ಅವನ ಆ ರೂಪಗಳನ್ನು ಮತ್ತು ಪರಮೇಶ್ವರನಾದ ಭಗವಂತನ ಪರಮೇಶ್ವರವಾದ ಮತ್ತೊಂದು ರೂಪ, ಇವುಗಳನ್ನೇ ಸಂಬೋಧಿಸಿ ಸಾಧಕ ಇದನ್ನು ಹೇಳ್ತಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಈ ಭಗವಂತ ವಸ್ತು, ಯಾಕೆಂದರೆ ಸರ್ವತ್ರ ವಾಸ ಮಾಡಿ ಅವನ್ನೆಲ್ಲರನ್ನೂ ಪ್ರೇರಿಸ್ತಾನೆ. ವಸ್ತೋಹೋ ಪ್ರೇರಕಸ್ಯ ತವೈವ ಅನುಗ್ರಹೇಣ, ನಿನ್ನ ಅನುಗ್ರಹದಿಂದಲೇ ನಿನ್ನನ್ನು ನಾವು ತೇ ತ್ವಾಂ ಗೃಣಂತಹ, ನಿನ್ನನ್ನು ಸ್ತುತಿಸ್ತಾ ಅವಸ ಅನ್ನೇನ ರಕ್ಷಣೇನ, ಆ ಅನ್ನದ ಜೊತೆಗೆ ನಮಗೆ ಸಿಗುವ ಅನ್ನಾಹಾರಗಳ ಜೊತೆಗೆ ಅಥವಾ ಅನ್ನ ಅಂದರೆ ಬೃಹತಿ ಮಂತ್ರ ಅದರ ಜೊತೆಗೆ ಮತ್ತು ಭಗವಂತ ನಮ್ಗೆ ಕೊಡುವಂತಹ ರಕ್ಷಣೆ ಸರ್ವರಕ್ಷಾ, ಆ ರಕ್ಷಣೆಯ ಜೊತೆಗೆ ನಾವು ಎಲ್ಲವನ್ನು ಕೂಡ ಪಡಿತೇವೆ ಅಂತ ಈಗ ಅದರ ಅರ್ಥ. ನಾವು ಕೂಡ ಅನ್ನವನ್ನು ರಕ್ಷಣವನ್ನು ಪಡಿತೇವೆ, ಇನ್ನೊಬ್ಬರಿಗೂ ಕೊಡ್ತೇವೆ ಅಂತ ಕೂಡ ಅರ್ಥ ಆಗ್ಬೋದು. ರೈಪತಿಗಳು, ಹೇ ರೈಪತೆ, ಧನಪತೆ, ಧನಾಭಿಮಾನಿಗಳಾದಂತಹ ಅನೇಕ ಜನ ದೇವತೆಗಳಿದ್ದಾರೆ, ಕುಬೇರಾದಿಗಳು. ಮತ್ತೆ ಅಲ್ಲಿ ರೈ ಅಂದರೆ ಸ್ವಯಂ ಲಕ್ಷ್ಮೀದೇವಿಯ 3 ರೂಪಗಳೇ, ಶ್ರೀ ಭೂ ದುರ್ಗಾ ಅನ್ನುವಂಥ 3 ರೂಪಗಳು. ಲಕ್ಷ್ಮೀದೇವಿಯೇ ಆಧ್ಯಾತ್ಮಿಕ ಸಂಪತ್ತು, ಲೌಕಿಕ ಸಂಪತ್ತು, ಹೀಗೆ ಎಲ್ಲ ಸಂಪತ್ತಿಗೂ ಕೂಡ ಅಭಿಮಾನಿನಿ ದೇವತ. ಆ ಲಕ್ಷ್ಮೀದೇವಿಯ ಆ ರೈಣಾಂ 3 ರೂಪಗಳಿಗೆ ನೀನು ಪತಿಯಾಗಿದ್ದಿ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ರೈಪತೆ ಅಂತ ವಿಷ್ಣು ಸಹಸ್ರನಾಮ ಬೃಹತಿ ಮಂತ್ರ ರೈಪತೆ ಅಂತ ಹೇಳಿದೆ. ಧರಣೀಧರ ಎಂಬ ನಾಮ ವಿಷ್ಣು ಸಹಸ್ರನಾಮದ್ದೇನಿದೆ ಅದು ಕೂಡ ಆ ಬೃಹತಿ ಸಹಸ್ರ ಹೇಳಿದ್ದನ್ನೇ ಸಂಕ್ಷಿಪ್ತವಾಗಿ ಹೇಳಿದೆ. ವಿಷ್ಣು ಸಹಸ್ರನಾಮದ ನಾಮವನ್ನು ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಇನ್ನು ಮುಂದೆ ಭರದ್ವಾಜ ಅನ್ನೋ ಶಬ್ದಕ್ಕೆ ನಾವು ನೋಡಿದ ಎಷ್ಟು ಅರ್ಥಗಳಿವೆ ಅಲ್ಲ, ಅದರಲ್ಲಿ ಯಾವ ಅರ್ಥ ನಮಗೆ ಉಪನಿಷತ್ತುಗಳಲ್ಲಿ ಬಂದಿದೆ ಅದನ್ನು ಒಂದು ಬಾರಿ ನೋಡಬೇಕು. ಆ ಅರ್ಥಗಳನ್ನು ನಾನು ಯಾಕೆ ಹೇಳಿದ್ದೆ ಅಂತ ಅನ್ನೋದನ್ನು ಈಗ ನೋಡಬೇಕಾಗಿದೆ. ಭರದ್ವಾಜಸ್ತು ಪರ್ಜನ್ಯ ವಾಜಮನ್ಯಂ ಭರೇದ್ಯತಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಭರದ್ವಾಜ ಅಂದರೆ ಪರ್ಜನ್ಯ ಅಂತ ಅರ್ಥ ಹೇಳಿದ್ದಾರೆ. ಯಾಕೆ ಪರ್ಜನ್ಯ ಭರದ್ವಾಜ ಅಂದರೆ, ಪರ್ಜನ್ಯ ಮಳೆಗೆ ಅಭಿಮಾನಿಯಾದಂಥ, ಮಳೆಗೆ ಕಾರಕನಾದಂಥ ದೇವತೆ, ನಮಗಿದು ಗೊತ್ತಿದೆ. ಅವನನ್ನು ಭರದ್ವಾಜ ಅಂತಾರೆ. ಯಾಕೆ? ವಾಜ ಅಂದರೆ ಅನ್ನ, ಆ ಅನ್ನವನ್ನು ಅವನು ನಮಗೆ ಕೊಡುವುದರಿಂದ, ಮಳೆ ಬರಿಸಿ ಅನ್ನವನ್ನು ಕೊಡುವುದರಿಂದ ಅವನನ್ನೇ ಭರದ್ವಾಜ ಅಂತ ಹೀಗೆ ಹೇಳಬೇಕು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 4ನೇ ಅಧ್ಯಾಯದಲ್ಲಿ ಶಿಶು ಬ್ರಾಹ್ಮಣ ಅಂತ ಬಂದಿದೆ. ಮುಖ್ಯ ಪ್ರಾಣನನ್ನು ಶಿಶು ಅಂತ ಹೇಳ್ತಾರಲ್ಲ, ಅಯಂಬಾವ ಶಿಶುರು ಮುಖ್ಯ ಪ್ರಾಣ ಅಂತ, ಮಧ್ಯಮ ಪ್ರಾಣ ಅಂತ. ಅಲ್ಲಿ ಈ ಭರದ್ವಾಜ ಅಂದರೆ ಪರ್ಜನ್ಯ ಅನ್ನುವಂಥ ಅರ್ಥ ಬಂದಿದೆ. ಈ ಪರ್ಜನ್ಯನನ್ನು ನಾವು ಭರದ್ವಾಜ ಅಂತ ಹೇಳುವುದಾದರೆ ಅವನಿಗಿಂತಲೂ ಮೇಲಿರುವಂತಹ ಅನೇಕ ಜನ ದೇವತೆಗಳು ಅವರು ಖಂಡಿತವಾಗಿಯೂ ಭರದ್ವಾಜರೇ. ಉಳಿದ ಯಾವ ದೇವತೆಗಳನ್ನು ನಾವು ಪರ್ಜನ್ಯ ಅಂತ ಹೇಳಲಿಕ್ಕೆ ಬರ್ತದೋ ಇಲ್ಲೋ, ಅದ್ರ ಬಗ್ಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನಿದೆ ಅಂತ ಅನ್ನೋದನ್ನ ಇನ್ನೂ ನೋಡಬೇಕು ಅಂತ ನಾನು
ಹೇಳಿದ್ದೆ. ಅದು ಆ ಕಡೆ ಇರಲಿ. ಋಷಿಗುಣಸ್ಥ ದೇವತೆಗಳಂತೂ, ವಾಯುವಿಗೆ ಸಮಾನ ಕಕ್ಷಾಪನರಾದ ದೇವತೆಗಳಂತೂ ಎಲ್ಲರೂ ಕೂಡ ಸರ್ವಶಬ್ದ ವಾಚ್ಯರಾದ್ರಿಂದ ಅವರು ಭರದ್ವಾಜರ ಆಗೇ ಆಗ್ತಾರೆ. ಅದರಿಂದ ರಜವಸ್ತು ನೂನಂ ಭರದ್ವಾಜ, ಅವರು ಭರದ್ವಾಜರ ಆಗೇ ಆಗ್ತಾರೆ. ಇದು ಒಂದರ್ಥ. ಇನ್ನೊಂದರ್ಥ, ಏಷವು ಏವ ಬಿಭ್ರದ್ವಾಜ, ಈ ಇದು ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವಂಥ ವಿಚಾರ. ಏಷವು ಏವ ಬಿಭ್ರದ್ವಾಜ, ಈ ಭಗವಂತನನ್ನೇ ಬಿಭ್ರದ್ವಾಜ ಅಂತ ಹೇಳ್ತಾರೆ. ಪ್ರಜಾವೈ ವಾಜ, ವಾಜರು ಅಂದ್ರೆ ಯಾರು? ಪ್ರಜೆಗಳೇ, ಎಲ್ಲ ಪ್ರಜೆಗಳು ವಾಜರೇ. ತಾಯೇಷ ಬಿಭರ್ತಿ, ಯದ್ ಬಿಭರ್ತಿ ತಸ್ಮಾತ್ ಭರದ್ವಾಜ. ಎಲ್ಲ ವಾಜರು ಅಂದ್ರೆ ಪ್ರಜೆಗಳನ್ನು ಧರಿಸಿರುವುದರಿಂದ ಇವನು ಭರದ್ವಾಜ ಅಂತ ಹೇಳ್ತಾರೆ. ತಸ್ಮಾತ್ ಭರದ್ವಾರಿ ಇತ್ಯಾಚಕ್ಷತೆ ಏತಮೇವ ಸಂತಂ ಅಂತ ಐತರೇಯ ಉಪನಿಷತ್ತಿನ 2ನೇ ಆರಣ್ಯಕದಲ್ಲಿ ಬರುವಂಥ ವಿಚಾರ. ಹೀಗಿರುವುದರಿಂದ ಆ ಭಗವಂತನನ್ನೇ ಭರದ್ವಾಜ ಅಂತ ನಾವು ತಿಳ್ಕೊಳ್ಬೇಕು. ಅಯಮೇವ ನಾರಾಯಣ ಬಿಭ್ರದ್ವಾಜ. ವಾಜ ಅಂದ್ರೆ ಜೀವರು, ಈಗಾಗಲೇ ನಾನು ಹೇಳಿದಂತೆ ಅವರನ್ನು ಧರಿಸಿರುವುದರಿಂದ. ಒಟ್ಟಾರೆ ಅರ್ಥ ಏನಾಯ್ತು? ಈ ಜೀವರಲ್ಲಿ ಭರ್ತೃತ್ವೇನ ವರ್ತಮಾನವಾದ ರೂಪಗಳಿವೆಯಲ್ಲ, ಎಲ್ಲಾ ಜೀವರಲ್ಲಿಯೂ ಕೂಡ, ನಮ್ಮಲ್ಲಿ, ನಿಮ್ಮಲ್ಲಿ, ಅವರಲ್ಲಿ, ಮತ್ತೊಬ್ಬರಲ್ಲಿ, ಹೀಗೆ ಎಲ್ಲರಲ್ಲಿಯೂ ಕೂಡ ಅವರಿಗೆ ಧಾರಕವಾಗಿ ಇದ್ದು ಅವರನ್ನು ಪೋಷಿಸುವಂತಹ ರೂಪಗಳೇನಿವೆ ಅವುಗಳನ್ನ ಭರದ್ವಾಜ ಎಂಬ ಶಬ್ದದಿಂದ ನಾವು ತಿಳ್ಕೋಬಹುದಾಗಿದೆ. ವರ್ತಮಾನ ರೂಪಾಣಿ ಭರದ್ವಾಜ, ಭಗವತಃ ಪರಮೇಶ್ವರ ರೂಪಂ ಭರದ್ವಾಜ ರೂಪಾಣಿ ಚ ಸಂಬೋಧ್ಯ ಸಾಧಕ ಆಹ ಇತಿ ಸಮೀಚೀನಂ ವ್ಯಾಖ್ಯಾನಂ. ಹಾಗಾದ್ರೆ ಸಾಧಕ ಹೇಳ್ತಿರುವುದು ಯಾರ್ಯಾರನ್ನ ಅಂದ್ರೆ ಭಗವಂತನ ಭರದ್ವಾಜ ಎಂಬ ರೂಪಗಳನ್ನ, ಅನೇಕ ರೂಪಗಳನ್ನ, ಎಲ್ಲರ ಜೀವರೊಳಗೂ ಅಂತರ್ಯಾಮಿಯಾಗಿ ಅವರನ್ನು ಧರಿಸಿ ಪೋಷಿಸುವ ರೂಪವನ್ನ, ಇನ್ನೊಂದು ಆ ಪರಮೇಶ್ವರವಾದ ರೂಪವನ್ನು, ಸರ್ವಕ್ಕೂ ಅಧಿಪತಿಯಾದ ರೂಪವನ್ನು, ಇವೆರಡನ್ನೂ ಸಂಬೋಧನೆ ಮಾಡಿ ಸಾಧಕ ಈ ಮಂತ್ರವನ್ನು ಹೇಳ್ತಾ ಇದ್ದಾನೆ. ಅಥವಾ ಋಜುಗುಣಸ್ಥರಾದ ದೇವತೆಗಳನ್ನಾದರೂ ಭರದ್ವಾಜ ಎಂಬ ಶಬ್ದದಿಂದ ಇಟ್ಕೊಳ್ಬಹುದು. ಕೇವಲ ಭರದ್ವಾಜ ಗೋತ್ರ ಅಂತ ನಾವು ಅದನ್ನ ಸೀಮಿತ ಮಾಡಬೇಕಾದ ಅಗತ್ಯ ಇಲ್ಲ. ಇದು ನಾನು ಅರ್ಥ ಮಾಡಿಕೊಂಡ ಕ್ರಮ. ಅಲ್ಲಿ ಮಂತ್ರದಲ್ಲಿ ಉತ ಅಂತಿದೆ. ಉತ ಅಂದ್ರೆ ಕೋಶಗಳನ್ನು ಗಮನಿಸುವವರಿಗಾಗಿ ಇದೋ ಒಂದು ಕೋಶವನ್ನು ಕೊಟ್ಟಿರ್ತೇನೆ. ಶಬ್ದಾರ್ಥಕ ವಸ್ತುವ ಮೊದಲಾದ ಕೋಶಗಳಲ್ಲಿ ಕೊಟ್ಟಿದ್ದಾರೆ. ಉತ ಅಂದ್ರೆ ಪ್ರಶ್ನ, ವಿತರ್ಕ, ಉತ ಅರ್ಥ ವಿಕಲ್ಪಯೋ, ಪ್ರಶ್ನೆ ಮಾಡುವಾಗ ಹೀಗೆ ತಾನೆ ಹಾಗೆ ತಾನೆ ಅಂತ ಹೀಗೆಲ್ಲ ಕೇಳುವಾಗ, ಅಥವಾ ಇದೋ ಅದೋ ಅಂತ ಕೇಳುವಾಗ ಆ ಸಂದರ್ಭದಲ್ಲಿ ಉತ ಅನ್ನೋದನ್ನು ಪ್ರಯೋಗ ಮಾಡ್ತಾರೆ. ಕೆಲವು ಕಡೆ ಉತ ಬಾಢ ವಿಕಲ್ಪಯೋ, ನಿಶ್ಚಯವಾಗಿ ಅತಿಶಯೇನ ಈ ಅರ್ಥವನ್ನು ತೋರಿಸುವಾಗ ಕೂಡ ಉತ ಅನ್ನೋದನ್ನು ಪ್ರಯೋಗ ಮಾಡ್ತಾರೆ. ಅದರಿಂದ ಇಲ್ಲಿ ಬಂದಿರುವಂತಹ ಉತ ಅನ್ನೋದಕ್ಕೆ ಅತಿಶಯೇನ, ನೀನು ಕೊಟ್ಟಿರುವಂತಹ ಅನ್ನ ರಕ್ಷಣೆಯನ್ನ ಅತಿಶಯವಾಗಿ ನಾವು ನೂನಂ ಪಡೆದೇ ತೀರ್ತೇವೆ. ರಕ್ಷಣೆಯನ್ನ ಅತಿಶಯವಾಗಿ ಪಡಿತೇವೆ, ಪಡೆದೇ ತೀರ್ತೇವೆ. ನೂನಂ ಅಂತ ಮತ್ತೊಂದಿದೆ. ಆ ನೂನಂ ಅನ್ನೋದನ್ನ ವಿದ್ಯಾಮ ಅನ್ನುವ ಕ್ರಿಯಾಪದ ಜೊತೆಗೆ ಸೇರಿಸ್ಕೊಳ್ಳೋಣ, ಆವಾಗ ಪಡೆದೇ ತೀರ್ತೇವೆ ಅಂತ ಅರ್ಥ ಆಗ್ತದೆ. ಉತ ಅನ್ನೋದನ್ನ ಅವಸಾನದ ಜೊತೆಗೆ ಸೇರಿಸ್ಕೊಳ್ಳೋಣ, ಆವಾಗ ಅತಿಶಯವಾಗಿ, ಅತಿಶಯ ರಕ್ಷಣೆಯನ್ನು ಅತಿಶಯವಾಗಿ ಪಡೆದೇ ತೀರ್ತೇವೆ ಅಂತಿಷ್ಟು ಒತ್ತು ಸಿಗ್ತದೆ. ಮುಂದೆ ವಸ್ತು ಅಂತಿದೆಯಲ್ಲ, ನೀನು ಕೊಟ್ಟ ವಸ್ತುಗಳನ್ನ ಅಂತ ಉಳಿದ ಕಡೆ ಎಲ್ಲ ವ್ಯಾಖ್ಯಾನಗಳಿದೆಯಲ್ಲ, ಆ ವಸ್ತು ಅನ್ನೋದಕ್ಕೆ ಅಷ್ಟೇ ವ್ಯಾಖ್ಯಾನ ಮಾಡುವುದು ಬೇಡ. ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 1ನೇ ಅಧ್ಯಾಯದ 1ನೇ ಶ್ಲೋಕದಲ್ಲೇ ಹೀಗಿದೆ, ವಿದ್ಯಂ ವಾಸ್ತವಮತ್ರ ವಸ್ತು ಶಿವದಂ ಅನ್ನೋದಲ್ಲಿ ಆಚಾರ್ಯದಕ್ಕೆ ಅರ್ಥ ಹೇಳಿದ್ದಾರೆ. ಸ್ಕಂದ ಪುರಾಣದ ಮಾತನ್ನು ಕೂಡ ಉದ್ಧರಿಸಿದ್ದಾರೆ. ವಸ್ತು ಅಂದ್ರೆ ಅಪ್ರತಿಹತಂ ನಿತ್ಯಂಚ, ಯಾವ ಕಾಲಕ್ಕೂ ಯಾವುದೇ ರೀತಿಯಾದ ಧಕ್ಕೆಯೂ ಇಲ್ಲದೆ ಇರುವಂಥದ್ದು, ಚತುರ್ವಿಧ ನಾಶರಹಿತವಾದದ್ದು. ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ, ನಾಶ, ಹೀಗೆ ಚತುರ್ವಿಧ ನಾಶ ಇದೆ. ವಸ್ತುವೇ ನಷ್ಟ ಆಗಿ ಹೋಗೋದು, ವಸ್ತು ನಷ್ಟ ಆಗದೆ ಹೋದ್ರೂ ವಸ್ತುವಿನ ಹೊರ ದೇಹ ನಾಶ ಆಗೋದು ಇನ್ನೊಂದು ರೀತಿ ನಾಶ. ದುಃಖ ಪ್ರಾಪ್ತಿ ಅನ್ನೋದು 3ನೇ ಥರದ ನಾಶ, ಅಪೂರ್ಣತಾ ಅನ್ನೋದು 4ನೇ ಥರದ ನಾಶ. ಹೀಗೆ ನಾಶ ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ತದ. ಯಾವುದೇ ರೀತಿಯಾದ ನಾಶವೂ ಇಲ್ಲದೆ ಇರುವಂಥ ವಸ್ತು ಅಂದ್ರೆ ಭಗವಂತನೇ. ಸ್ಕಂದ ಪುರಾಣದಲ್ಲಿ ಏನಿದೆ, ವಸನಾದ್ ವಾಸನಾದ್ ವಸ್ತು ನಿತ್ಯಾ ಪ್ರತಿಹತಂ ಯತಃ ವಾಸೇನೀತಂ ಯಸಸ್ತುನ್ನಂ ಅತಸ್ತದ್ ಬ್ರಹ್ಮ ಶಬ್ದತೆ. ಹಿಂದೆ ಭಾಗವತ ಪ್ರವಚನದಲ್ಲಿ ಇದನ್ನು ಹೇಳಿದ್ದೆ. ವಸನಾಥ್, ಆ ಜಗತ್ತೆಲ್ಲವನ್ನು ಕೂಡ ತನ್ನೊಳಗಿಟ್ಕೊಂಡಿದ್ದಾನೆ, ತಾನು ಜಗತ್ತಿನೊಳಗಿದ್ದಾನೆ, ಮತ್ತು ನಿತ್ಯ ಅಪ್ರತಿಹತನಾಗಿದ್ದಾನೆ.
ಮತ್ತೆ ವಾಸೇನೇದಂ ಯತಸ್ತುನ್ನಂ, ವಸ್ತು ಅಂತನೂ ಅಲ್ಲಿ ವಸ ಅಂದ್ರೆ ವಾಸ ಮಾಡ್ಕೊಂಡಿರೋದು ಅಂತ ಅರ್ಥ, ತುನ್ನ ಅಂದ್ರೆ ಅದನ್ನು ಪ್ರೇರಿಸುವುದು ಅಂತ ಅರ್ಥ. ತುದ ಪ್ರೇರಣೆ ಅಂತ ಧಾತು ಇದೆ, ಹಿಂದೆ ಹೇಳಿದ್ದೆ. ಹೀಗೆ ಜಗತ್ತಿನ ಒಳಗಿದ್ದು ಎಲ್ಲಾ ಜೀವರು ಜಡ ಚೇತನಗಳೊಳಗೆ ಎಲ್ಲದರಲ್ಲೂ ಇದ್ದು ಅವ್ರನ್ನ ಪ್ರೇರಿಸ್ತಿದ್ದಾನೆ. ಅದರಿಂದ ವಸ್ತುವಾದ ನೀನು ಪ್ರೇರಿಸಿದ್ರಿಂದ ನಾವು ಸ್ತೋತ್ರ ಮಾಡ್ತಿದ್ದೇವೆ, ಹೊರತಾಗಿ ನಾವೇ ನಮ್ಮ ಹೆಗ್ಗಳಿಕೆಯಿಂದ ನಿನ್ನ ಹಂಗಿಲ್ಲದೆ ನಾವೇನು ನಿನ್ನನ್ನು ಸ್ತುತಿಸ್ತಾ ಇಲ್ಲ. ಅದಕ್ಕಾಗಿ ವಸ್ತು ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಇಟ್ಕೊಂಡಿದ್ದೇನೆ. ಮತ್ತು ವಸ್ತು ಅನ್ನೋದನ್ನು ಕೇವಲ ಅನ್ನಾದಿ ಭೋಗಗಳು ಅಷ್ಟಕ್ಕೆ ಸೀಮಿತಗೊಳಿಸದೆ ವಸ್ತೋಹೋ ತೇ ಅಂತಿದೆ ಮುಂದೆ, ಅದೇ ಮಂತ್ರದಲ್ಲಿ ತೇ ಅಂತಿದೆ. ವಸ್ತು ಶಬ್ದ ವಾಚ್ಯನಾದ ನಿನ್ನ ಅನುಗ್ರಹದಿಂದ ಅಂತಿಷ್ಟು ಅರ್ಥ ಹೇಳಿದ್ದೇನೆ. ಇಲ್ಲಿ ಈ ಪ್ರಯೋಗಗಳ ಬಗ್ಗೆ ಒಂದು ಜಿಜ್ಞಾಸೆ ಮಾಡ್ತಾ ಇರ್ತೇನೆ ನಾನು. ಅದಿಲ್ಲದೆ ಹೋದರೆ ಆ ವಾಕ್ಯದಿಂದ ಏನು ಅರ್ಥ ನನಗೆ ಸಿಗಬೇಕಾಗಿರ್ತದಲ್ಲ, ಅದು ಅನೇಕ ಕಡೆ ನನಗೆ ಸಿಗೋದಿಲ್ಲ. ಕೆಲವು ಸರಿ ಅದು ಯಾಕೆ ಇಂಗ್ಲೀಷ್ ಭಾಷೆಗೆ ಅಥವಾ ಕನ್ನಡ ಭಾಷೆಗೆ ಈ ಸಂಸ್ಕೃತದ ವಾಕ್ಯಗಳನ್ನು ಹೋಲಿಸಿ ನೋಡ್ತಿರ್ತಾನೆ ಈ ವ್ಯಕ್ತಿ ಅಂತ ನಿಮ್ಗೆ ಅನಿಸ್ಬಹುದು. ಅದು ಯಾಕೆ ಹಾಗೆ ಅಂದರೆ, ಕನ್ನಡ ಭಾಷೆ ನಮಗೆ ಹೃದ್ಗತವಾದ ಭಾಷೆ, ಅಷ್ಟು ಸಂಸ್ಕೃತ ಅಲ್ಲ, ಇಂಗ್ಲೀಷು ಅಷ್ಟಲ್ಲ. ಆದರೆ ಈ ಸಂಸ್ಕೃತ, ಅದರಲ್ಲೂ ವೈದಿಕ ಸಂಸ್ಕೃತ ಏನಿದೆ, ಲೌಕಿಕ ಸಂಸ್ಕೃತಕ್ಕಿಂತ ರಾಮಾಯಣ ಮಹಾಭಾರತಾದಿಗಳಲ್ಲಿ ಬಳಕೆಯಲ್ಲಿರುವಂಥ ಸಂಸ್ಕೃತಕ್ಕಿಂತ ತುಂಬ ಭಿನ್ನವಾದದ್ದು. ಆದ್ದರಿಂದ ಅಲ್ಲಿರೋ ಶಬ್ದಗಳನ್ನು ನಮ್ಮ ಅನುಭವಕ್ಕೆ ನಾವು ತಂದುಕೋಬೇಕಾದ್ರೆ ಅದನ್ನು ಕನ್ನಡ ಭಾಷೆಗೆ ಇಂಗ್ಲೀಷ್ ಭಾಷೆಗೆ ಹೋಲಿಸಿ ನೋಡೋ ಪ್ರಯತ್ನ ಮಾಡ್ತಿರ್ತೇನೆ. ಈಗ ನೋಡಿ, ಅವಸಾ ವಿದ್ಯಾಮ ಅಂತ ಬಂತು. ವಿದ್ಯಾಮ ಅಂದರೆ ಪಡೆದೇವು ಅಂತ, ಆ ರಕ್ಷಣೆಯನ್ನು ಪಡೆಯುತ್ತೇವೆ ಅಂತ ಹೇಳಬೇಕು. ಅವಹ ಅಂದರೆ ರಕ್ಷಣೆಯನ್ನು, ಅವಸ ಅಂದರೆ ತೃತೀಯ ವಿಭಕ್ತಿ ಆಗ್ತದೆ, ಆ ರಕ್ಷಣೆಯಿಂದ ಅಂತ ಅರ್ಥ ಆಗ್ತದೆ. ಹಾಗಾದರೆ ಅವಹ ರಕ್ಷಣೆಯನ್ನು, ಅವಹ ಅನ್ನವನ್ನು ಪಡೆದೇವು ಹೀಗೆ ಪ್ರಯೋಗ ಮಾಡಬೇಕು. ದ್ವಿತೀಯ ವಿಭಕ್ತಿ ಪ್ರಯೋಗ ಮಾಡೋದು ಬಿಟ್ಟು ತೃತೀಯ ವಿಭಕ್ತಿ ಯಾಕೆ ಪ್ರಯೋಗ ಮಾಡಿದರು ಅಂತ ಒಂದು ಜಿಜ್ಞಾಸೆ ನನಗೆ ಬಂತು. ಅನ್ನದ ಜೊತೆಗೆ ರಕ್ಷಣೆಯ ಜೊತೆಗೆ ಎಲ್ಲವನ್ನೂ ಪಡಿತೇವೆ, ಇದರ ಜೊತೆಗೆ ಉಳಿದವನ್ನೂ ಪಡಿತೇವೆ ಅಂತ ಅರ್ಥ ಇಟ್ಕೊಂಡ್ರೆ ಸರಿಯಾಗೇ ಆಗ್ತದೆ, ಅದೇನಿಲ್ಲ ಅಂತಲ್ಲ. ಆದರೂ ಅವಸಾ ವಿದ್ಯಾಮ ಇತಿ ಪ್ರಯೋಗ ಆಂಗ್ಲ ಭಾಷಾಯಾ ಪ್ರೊವೈಡ್ ವಿತ್ ಫುಡ್ ಎಕ್ಸೆಟ್ರಾ ಇತಿ ಪ್ರಯೋಗ ಸದೃಶತೆಯ ನ್ಯಾಯೇತ. ಯಾಕೆ ಹಾಗೆ ಹೋಲಿಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಇಂಗ್ಲೀಷ್ನಲ್ಲಿ ಪ್ರೊವೈಡ್ ಅಂತ ಒಂದು ಶಬ್ದ ಇದೆ. ಆ ಪ್ರೊವೈಡ್ ಅನ್ನೋದನ್ನು ಹೇಗೆ ಪ್ರಯೋಗ ಮಾಡ್ತಾರೆ ಅಂದರೆ, ಪ್ರೊವೈಡ್ ಹಿಮ್ ವಿತ್ ಫುಡ್ ಅಂತಾರೆ. ಆ ವ್ಯಕ್ತಿಗೆ ಕೊಡೋದು, ಏನು ಕೊಡೋದು ಅಂದರೆ ಆಹಾರದಿಂದ ಒದಗಿಸು ಅಂತ. ಪ್ರೊವೈಡ್ ಹಿಮ್ ವಿತ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಹೀಗೆಲ್ಲ ಹೇಳ್ತಿರ್ತಾರೆ. ಅಲ್ಲಿ ವಿತ್ ಅಂತ ಪ್ರಯೋಗ ಮಾಡ್ತಾರೆ. ಯಾವುದನ್ನು ಕೊಡಬೇಕಾಗಿದೆಯೋ, ಯಾವ ವಸ್ತುವನ್ನು ಆ ವ್ಯಕ್ತಿ ಕೊಡಬೇಕಾಗಿದೆಯೋ ಆ ವಸ್ತುವಿಗೆ ಅಲ್ಲಿ ಅವರು ತೃತೀಯ ವಿಭಕ್ತಿ ಪ್ರಯೋಗ ಮಾಡ್ತಾರೆ. ಅಲ್ಲಿ ಅದು ಹಾಗೆ ನೋಡಿದ್ರೆ ಅದು ತಗೊಳ್ಳುವ ವ್ಯಕ್ತಿ ಕರ್ಮ, ಪ್ರೊವೈಡ್ ಹಿಮ್, ಪ್ರೊವೈಡ್ ಅನ್ನೋದು ಕ್ರಿಯಾಪದ, ಪ್ರೊವೈಡ್ ಅನ್ನೋ ಜಾಗದಲ್ಲಿ ನಮ್ಮ ವಿದ್ಯಾಮ ಅನ್ನೋ ಕ್ರಿಯಾಪದ, ಇದು ಲಾಭೆ ಪಡ್ಕೊಳ್ಳೋದು. ಮತ್ತೆ ನಾವು ಯಾರು ಪಡ್ಕೋತಿರ್ತಾನೆ, ನಾವಾಗಲಿ ಮತ್ತೊಬ್ಬ ಸಾಧಕನಾಗಲಿ ಯಾರು ಪಡ್ಕೋತಿರ್ತಾನೆ, ಅವರನ್ನ ಅಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ ಅವರು ಕೂಡ ಇಂಗ್ಲೀಷ್ನಲ್ಲಿ. ಮುಂದೆ ವಿತ್ ಫುಡ್, ವಿತ್ ಬುಕ್ಸ್, ವಿತ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತ ಹೀಗೆಲ್ಲ ವಿತ್ ಅಂತ ಅವ್ರು ಪ್ರಯೋಗ ಮಾಡ್ತಾರಲ್ಲ, ಆ ಪ್ರಯೋಗ ಮಾಡಿದಾಗ ಅಲ್ಲಿ ತೃತೀಯ ವಿಭಕ್ತಿ ಇದೆ. ಅದೇ ಥರ ಅವಸ ವಿದ್ಯಾಮ, ಅವಸ ಅಂದರೆ ಅನ್ನದಿಂದ, ಅಂದರೆ ವಿತ್ ಅನ್ನ, ವಿತ್ ಪ್ರೊಟೆಕ್ಷನ್. ವಿದ್ಯಾಮ ಅಂದರೆ ಲೆಟ್ಸ್ ಬಿ ಪ್ರೊವೈಡೆಡ್, ಲೆಟ್ ಅಸ್ ಪ್ರೊವೈಡ್ ಅವರ್ ಸೆಲ್ಫ್ ವಿತ್ ಫುಡ್ ಅವರ್ ಪ್ರೊಟೆಕ್ಷನ್ ಅಂತ ಆ ಅರ್ಥಕ್ಕೆ ಆ ಪ್ರಯೋಗಕ್ಕೆ ಸಮಾನ ಪ್ರಯೋಗ ತಿಳ್ಕೊಂಡ್ರೆ, ಈಗ ನಮ್ದು ದುರ್ದೈವ ಏನಾಗಿದೆ, ನಮಗೆ ಇಂಗ್ಲೀಷು ಒಂದು ಸ್ವಲ್ಪ ಸ್ವಲ್ಪ ಬರ್ತದೆ, ನಮಗೂ ನಮ್ಮ ಸುತ್ತಮುತ್ತಲಿದ್ದವರು ಎಲ್ಲರಿಗೂ ಕೂಡ. ಅದಕ್ಕೆ ಅನುಸಾರವಾಗಿ ಈ ಪ್ರಯೋಗ ಅಂತ ಹೇಳಿದರೆ, ಅದಕ್ಕೆ ಇಂಗ್ಲೀಷ್ ಪ್ರಯೋಗವನ್ನು ನೋಡಿ ನಮ್ಮ ವೇದದ ಋಷಿಗಳು ಪ್ರಯೋಗ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಇದಂತೂ ಅಪೌರುಷಯವೇ. ನಿಮ್ಗೆ ಅದು ಮನವರಿಕೆ ಆಗಿದೆಯಲ್ಲ, ಹಾಗೆ ಇದನ್ನೂ ಮನವರಿಕೆ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅನುಸಾರವಾಗಿ ಇದನ್ನು ಪ್ರಯೋಗ ಮಾಡಿದ್ದೀವಿ ಅಂತಲ್ಲ, ಅದಕ್ಕೆ ಅನುಸಾರವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಸುಲಭ ಆಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ನಾನು ನನ್ನ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಆ ವಿಭಕ್ತಿ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಮಥನ ಮಾಡಿದಾಗ ಅಂತ ಕೆಲವು ನೋಟ್ಗಳನ್ನು ಮಾಡ್ಕೊಂಡಿರ್ತೀನಿ ನನ್ನ ನೋಟ್ನಲ್ಲಿ, ಅದನ್ನು ನಿಮ್ಮ ಎದುರಿಗೆ ಹೇಳಿದ್ದೀನಿ ಅಷ್ಟೆ. ಮುಂದೆ ಧರಣಿ ಅಂತ ಶಬ್ದ ಇದೆ. ಈಗ ಧರಣೀಧರ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಬೇಕು. ಅದಕ್ಕಿಂತ ಮುಂಚೆ ಧರಣಿ ಅಂತ ಅನ್ನೋದು ಏನು? ಧರತಿ ಇತಿ ಧರಣಿ, ಧರಿಸುವಂಥದ್ದು ಭೂಮಿ, ಅದೇ ಧರಣಿ. ಧರಣಿಹಿ ಅಂತ ಹ್ರಸ್ವ ಇಕಾರ ಅಂತವಾದ ಶಬ್ದ ಒಂದು, ಧರಣಿ ಅಂತ ದೀರ್ಘ ಇಕಾರ ಅಂತವಾದ ಶಬ್ದ ಇನ್ನೊಂದು, ಎರಡಾಗ್ತವೆ. ಭೂಮಿಹಿ, ಭೂಮಿ ಅಂತ ಎರಡೂ ಶಬ್ದ ಇದೆ. ಪೃಥ್ವಿಹಿ, ಪೃಥ್ವಿ, ಹ್ರಸ್ವ ಇಕಾರ ಅಂತ ದೀರ್ಘ ಇಕಾರ ಅಂತ ಎರಡೂ ಶಬ್ದಗಳಿವೆ. ಹಾಗೆ ಧರಣಿಹಿ, ಧರಣಿ ಅಂತ ಎರಡೂ ಶಬ್ದ ನಿಷ್ಪನ್ನ ಆಗ್ತವೆ. ಧನ್ಯ ಧಾತುವಿಗೆ ಔಣಾದಿಕ ಸೂತ್ರ, ಆದ್ದರಿಂದ ಅನಿ ಪ್ರತ್ಯಯ ಒಂದು ಧರಣಿ ಅಂತ ನಿಷ್ಪನ್ನ ಆಗ್ತದೆ. ಸರಿ, ಭೂಮಿ ಅಂತ ಅದರ ಅರ್ಥ. ಈಗ ನೋಡಿ, ಧರಣಿ ಧರ ಅನ್ನೋದಕ್ಕೆ ನಾಲ್ಕು ಅರ್ಥ ಆಗ್ತವೆ ಒಟ್ಟು.
ಧರಣಿ ಶಬ್ದಕ್ಕೆ ನಾಲ್ಕು ಅರ್ಥ ಇರೋದ್ರಿಂದ ಧರಣೀಧರ ಅನ್ನೋದಕ್ಕೂ ನಾಲ್ಕು ಅರ್ಥ ಆಗ್ತವೆ. ಧರಣಿ ಅಂದ್ರೆ ಭೂಮಿ, ತಾಮ್ ಧರತಿ ಧರಣೀಧರ, ಇದು ಒಂದನೇ ಅರ್ಥ. ಇನ್ನು ಧರಣಿ ಅಂದ್ರೆ ಈ ಧಾರಯಂತಿ ಹೃದಯೇ ಬ್ರಹ್ಮೇತಿ ಧರಣ್ಯ ಭಕ್ತ ಪ್ರಜಾ ತಾಹ ಧಾರಯತಿ ಧನಾದಿ ಬಲೇನ ಬಲದಾನೇನ ಇತಿ ಧರಣೀಧರ, ಇದು ಭಗವಂತಾಚಾರ್ಯ ಹೇಳಿರುವ ಅರ್ಥ. ಅಲ್ಲಿ ನಾನು ಬ್ರಾಕೆಟ್ನಲ್ಲಿ ಭ ಅಂತ ಹಾಕಿರ್ತೇನೆ, ಹಾಗಿದ್ದಾಗ ಅದು ಭಗವಂತಾಚಾರ್ಯ ಅರ್ಥ ಅಂತ ಅರ್ಥ. ಹಿಂದೆ ಅದನ್ನ ನಾವು ನೋಡಿದ್ದೇವೆ. ಧರಣಿಗಳು ಅಂದ್ರೆ ಭಕ್ತರಾದ ಪ್ರಜೆಗಳು, ಅವರನ್ನ ತನ್ನ ಈ ಭಗವಂತ ಧನಾದಿಗಳನ್ನು ಕೊಟ್ಟು ಪೋಷಿಸ್ತಾನೆ ಅಂತ. ಧರಣಿ ಅನ್ನೋ ಶಬ್ದಕ್ಕೆ ಶತ್ರುಗಳು ಅಂತ ಒಂದು ಅರ್ಥ ಹೇಳಿದ್ದಾರೆ, ಅದನ್ನ ಇಲ್ಲಿ ಇಟ್ಕೊಂಡಿಲ್ಲ. ಶತ್ರುಗಳನ್ನು ಭಗವಂತ ಪೋಷಿಸುವುದಿಲ್ಲ, ಆದ್ರಿಂದ ಆ ಅರ್ಥ ಇಲ್ಲಿ ಇಟ್ಕೊಂಡಿಲ್ಲ. ಭಕ್ತರಾದ ಪ್ರಜೆಗಳು ಅವರನ್ನು ಧರಿಸಿರುವುದರಿಂದ ಇವನು ಧರಣೀಧರ. ಮತ್ತೆ ಮೂರನೇ ಅರ್ಥ ರಘುನಾಥ ಸ್ವಾಮಿಗಳು ಹೇಳಿದ್ದಿದೆ, ಧರಣಿ ಅಂದ್ರೆ ಸ್ತೋತ್ರ ಅಂತ ಅರ್ಥ. ಯಾಕೆಂದ್ರೆ ಸ್ತೋತ್ರವೇ ನಮ್ಮನ್ನ ಯಾವತ್ತೂ ಕಾಪಾಡ್ತದೆ. ನೀನೇ ಹಾಕೋ, ನಿನ್ನ ಹಂಗಿ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ರೆ ಸಾಕು. ಆ ನಾಮದ ಬಲವೇ ನಮ್ಮನ್ನು ಯಾವತ್ತೂ ಉದ್ಧರಿಸೋದು. ಆದ್ರಿಂದ ಧರಣಿ ಅಂದ್ರೆ ನಾಮ, ಭಗವಂತನ ಸ್ತೋತ್ರ. ಇನ್ನು ನಾಲ್ಕನೇ ಅರ್ಥ ಧರಣಿ ಅಂದ್ರೆ, ಇದು ಯಾರ್ಯಾರು ಅರ್ಥ ಮಾಡಿದರು ಅಂತ ನಾನು ನಿಮ್ಗೆ ಹೇಳಿದೆ. ಧರಣಿ ಅಂದ್ರೆ ಮೊದಲು ಭೂಮಿ, ಪ್ರಸಿದ್ಧವಾದ ಅರ್ಥ. ಧರಣಿ ಅಂದ್ರೆ ಭಕ್ತರಾದ ಪ್ರಜೆಗಳು ಅಂತ ಭಗವಂತಾಚಾರ್ಯ ಹೇಳಿದ ಅರ್ಥ. ಧರಣಿ ಅಂದ್ರೆ ಸ್ತೋತ್ರ ಅಂತ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ. ನಾಲ್ಕನೇದಾಗಿ ಧರಣಿ ಅಂದ್ರೆ ಸಂಪತ್ತು ಅಂತ ಅರ್ಥ. ಇದು ನಾನು ಮಾಡ್ಕೊಂಡಿರೋ ಅರ್ಥ. ಅಲ್ಲಿ ಪಾಮ್ ಅಂತ ಬರ್ದಿರ್ತೇನೆ, ಅಂದ್ರೆ ನನ್ನ ಅರ್ಥ ಅಂತ ಅರ್ಥ. ಆಯ್ತು, ಇದರಲ್ಲಿ ಒಟ್ಟು ಧರಣಿ ಅಂದ್ರೆ ಇಷ್ಟು ನಾಲ್ಕು ಅರ್ಥ, ಧರಣೀಧರ ಅಂದ್ರೆ ನಾಲ್ಕು ಅರ್ಥ ಆಯ್ತು. ಈಗ ಅದರಲ್ಲಿ ಎರಡನೇ ಮತ್ತು ನಾಲ್ಕನೇ ಅರ್ಥವನ್ನು ನಾವು ಇಲ್ಲಿ ತಗೊಂಡಾಗ ಆವಾಗ ಧರಣೀಧರ ಅಂತ ಏನು ಅರ್ಥ ಆಗ್ತದಲ್ಲ, ಆವಾಗ ರೈಪತಿ ಅನ್ನೋದಕ್ಕೂ ಧರಣೀಧರ ಅನ್ನೋದಕ್ಕೂ ಸಮಾನವಾದ ಅರ್ಥ ಆಗ್ತದೆ. ನಾಲ್ಕು ಅರ್ಥಗಳಲ್ಲಿ ಪೈಕಿ ನಾಲ್ಕು ಅರ್ಥವನ್ನು ರೈಪತಿ ಅನ್ನೋದು ಹೇಳದೇ ಇರಬಹುದು. ಎರಡನೇ ಅರ್ಥ ನಾಲ್ಕನೇ ಅರ್ಥ ಸಾಕು. ಏತೇಷು ದ್ವಿತೀಯ ಚತುರ್ಥವು ರೈಪತಿ ಶಬ್ದೇನ ವಿಸ್ತಾರಯತಿ ಬೃಹತಿ. ಹೇಗೆ ದ್ವಿತೀಯ ಯಾವ ಅರ್ಥ? ದ್ವಿತೀಯ ಅರ್ಥ ಅಂದ್ರೆ ಭಕ್ತರಾದ ಪ್ರಜೆಗಳೇನಿದ್ದಾರೆ ಅವರು ಧರಣಿಗಳು, ಅವರನ್ನ ಧನಾದಿ ದಾನದಿಂದ ಪೋಷಿಸ್ತಾನೆ ಭಗವಂತ ಅಂತ ಬಂದಿದೆ. ಅದು ಬೃಹತಿ ಮಂತ್ರದಲ್ಲಿ ಅದಿದ್ದೇ ಇದೆ. ನಮ್ಮನ್ನ ನೀನು ಅವಸ ರಕ್ಷಣೆಯನ ಇದನ್ನೆಲ್ಲ ಕೊಡು ಅಂತ ಅಲ್ಲಿ ಕೇಳ್ಕೊಂಡದ್ದು ಇದ್ದೇ ಇದೆ. ಆದ್ರಿಂದ ಆ ಎರಡನೇ ಅರ್ಥವೂ ಹೊಂದುತ್ತದೆ. ನಾಲ್ಕನೇ ಅರ್ಥ ಯಾವುದು? ಧರಣಿ ಅಂದ್ರೆ ಧನ ಅಂತಾನೆ ಅರ್ಥ. ನಾಲ್ಕನೇ ಅರ್ಥ ಧನ ಅಂತಾನೆ. ಆ ಧನವನ್ನು ನೀನು ನಮಗೆ ಕೊಡ್ತೀಯ ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರಿಂದ ಎರಡನೇ ಅರ್ಥ ಭಕ್ತ ಜನರು ಅಂತ ಅರ್ಥ, ನಾಲ್ಕನೇ ಅರ್ಥ ಧನ ಅಂತ ಅರ್ಥ. ಇವೆರಡೂ ಅರ್ಥಗಳಲ್ಲಿ ಧರಣೀಧರ ಅಂತ ಶಬ್ದಕ್ಕೆ ಏನು ಅರ್ಥ ಆಗ್ತದೋ ಅದನ್ನು ಬೃಹತಿ ಮಂತ್ರ ವಿಸ್ತಾರ ಮಾಡಿದೆ. ಭಕ್ತರಾದ ಜನರಿಗೆ ಧನಾದಿಗಳನ್ನು ಕೊಟ್ಟು ಕಾಪಾಡುವವನು ಅಂತ ಈಗ ಅದರ ಅರ್ಥ ಆಗ್ತದೆ. ಮತ್ತೆ ಇನ್ನು ಮೂರನೇ ಅರ್ಥ ಇದೆಯಲ್ಲ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಅದನ್ನೂ ಕೂಡ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಅಲ್ಲಿ ಅವಸ ಗೃಣಂತಹ ಧರಣಿ ಅಂದ್ರೆ ಸ್ತೋತ್ರ ಅಂತ ಅರ್ಥ ಹೇಳಿದ್ದಾರೆ ಅವರು. ಆ ಬೃಹತಿ ಧರಣೀಧರ ಅಂದ್ರೆ ಸ್ತೋತ್ರ ಮಾಡುವವರನ್ನು ಧರಿಸುವವನು ಅಂತ ಅರ್ಥ. ಮತ್ತು ಹಾಗಾದ್ರೆ ಈ ರಘುನಾಥ ಸ್ವಾಮಿಗಳೇ ಅವಸಾಗೃಣಂತಹ ಅನ್ನೋ ಮಾತಿನಿಂದ, ಗೃಣಂತಹ ಅಂದ್ರೆ ಸ್ತೋತ್ರ ಮಾಡುವವರು, ನಾವು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಆದ್ರಿಂದ ಆ ಧರಣೀಧರ ಅನ್ನೋ ಶಬ್ದಕ್ಕೂ ಅವಸಾಗೃಣಂತಹ ಅನ್ನೋ ಶಬ್ದಕ್ಕೂ ಇರುವ ಸಂಬಂಧ ನಮಗೆ ಸ್ಪಷ್ಟ ಆಗೇ ಆಗ್ತದೆ. ಧರಣಿ ಅಂದ್ರೆ ಸ್ತೋತ್ರ, ಧರಣೀಧ ಅಂದ್ರೆ ಸ್ತೋತ್ರ ಮಾಡುವ ಭಕ್ತರು, ಅವರನ್ನ ರಮಯತಿ ಸಂತೋಷಪಡಿಸ್ತಾನೆ. ಧರಣೀಧರ ಅನ್ನೋದಕ್ಕೂ ಆ ಬೃಹತಿ ಮಂತ್ರದಲ್ಲಿ ಗೃಣಂತಹ ಅಂತ ಬಂದಿದೆ, ನಾನು ನಿನ್ನಿಂದ ಎಲ್ಲವನ್ನು ವಿದ್ಯಾಮ ಪಡಿತೇವೆ ಅಂತ ಬಂದಿದೆ. ಈ ಅರ್ಥ ಸ್ಪಷ್ಟವಾಗಿಯೇ ಇದೆ. ಮತ್ತೆ ಇನ್ನ ಎರಡನೇ ಅರ್ಥ ಇದೆಯಲ್ಲ ಭಕ್ತ ಜನರು ಅಂತ, ದ್ವಿತೀಯಂ ಅರ್ಥಂ ವದತಃ ಧರಣೀಧರ ಶಬ್ದಸ್ಯ ಭರದ್ವಾಜ ಶಬ್ದಾರ್ಥಕತ್ವಂ. ಇದು ಇನ್ನೊಂದು ಆಲೋಚನೆ ನಂದು. ಈ ವಿಷ್ಣು ಸಹಸ್ರನಾಮದಲ್ಲಿ ಧರಣೀಧರ ಅಂತಿದೆ, ಅಲ್ಲಿ ಭಕ್ತ ಜನರನ್ನ ರಕ್ಷಿಸ್ತೀಯ ಅಂತ ನೀನು ರಕ್ಷಿಸ್ತೀಯ ಅಂತ ಭಗವಂತಾಚಾರ್ಯ ಅರ್ಥ ಹೇಳಿದ್ದಾರೆ. ಧರಣಿ ಅಂದ್ರೆ ಭಕ್ತ ಜನರು ಅಂತ ಅರ್ಥ ಹೇಳಿದ್ದಾರೆ. ಈ ಅರ್ಥದಲ್ಲಿ ಧರಣೀಧರ ಅನ್ನೋ ಶಬ್ದವನ್ನು ನಾವು ತಗೊಂಡಾಗ ಅದನ್ನ ಬಿಭ್ರದ್ವಾಜ ಅಂತ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಬೃಹತಿ ಮಂತ್ರದಲ್ಲಿ ಭರದ್ವಾಜ ಅಂತ ಶಬ್ದ, ಬಿಭ್ರದ್ವಾಜ ಅಂದ್ರೆ ಭರದ್ವಾಜ ಅಂತ ಶಬ್ದ ಇದೆ. ಆ ಭರದ್ವಾಜ ಅನ್ನೋ ಶಬ್ದಕ್ಕೂ ಈ ಕಡೆ ಧರಣೀಧರ ಅನ್ನೋ ಶಬ್ದಕ್ಕೂ ಒಂದೇ ಅರ್ಥ ಆಯ್ತು. ಧರಣಿಗಳು ಅಂದ್ರೆ ಭಗವಂತನನ್ನ ಸ್ತೋತ್ರ ಮಾಡುವ ಭಕ್ತರು, ವಾಜರು ಅಂದ್ರೆ ಪ್ರಜೆಗಳು. ಯಾವ ಪ್ರಜೆಗಳು? ಹುಟ್ಟಿದೆ ಎಲ್ಲಾ ಪ್ರಜೆಗಳು, ಹುಟ್ಟಿ ಸಾಯುವವರು ಎಲ್ಲರೂ ಪ್ರಜೆಗಳೇ. ಆದರೂ ಐತರೇಯ ಭಾಷೆಯಲ್ಲಿ ಹೇಳ್ತಾರೆ ಆಚಾರ್ಯರು, ಪ್ರಜಾ ಅಂದ್ರೆ ಉತ್ಕೃಷ್ಟತ್ವೇನ ಜಾಯಮಾನತ್ವ ಅಥವಾ ಜ್ಞಾನಂ. ಜ್ಞಾನಿಗಳಾದ ಪ್ರಜೆಗಳು ಅನ್ಬೇಕು. ಯಾಕಂದ್ರೆ ಪ್ರಕರ್ಷವಾದ ಅಂದ್ರೆ ಪ್ರಕರ್ಷವಾದ, ಜ ಅಂದ್ರೆ ಜನ್ಮ ಯಾರದು? ಹುಟ್ಟಿ ಸಾಯುವವ್ರದೆಲ್ಲ ಬರೇ ಜನ್ಮ, ಅವರು ಪ್ರಜೆಗಳೇ.
ಆಯಾ ದೇಶದ ಪ್ರಜೆಗಳೇ, ಅವು ಆಯಾ ದೇಶದ ಪೌರರ ಪಟ್ಟಿಯಲ್ಲಿ ಅವ್ರ ಹೆಸರಿದ್ರೆಲ್ಲ ಪ್ರಜೆಗಳೇ. ಕಷ್ಟವಾದ ಜ್ಞಾನ ಇದ್ರೆ ಭಗವಂತನ ದೃಷ್ಟಿಯಲ್ಲಿ ಪ್ರಜೆಗಳು. ಆದ್ರಿಂದ ಭರದ್ವಾಜ ಅನ್ನೋ ಶಬ್ದಕ್ಕೂ ಧರಣಿಧರ ಅನ್ನೋ ಶಬ್ದಕ್ಕೂ ಸಮಾನ ಅರ್ಥಕತ್ವ ಬಂತು. ಇದು ನನ್ನ ಆಲೋಚನೆ. ಇನ್ನು ಮುಂದೆ ಆ ಬೃಹತಿ ಮಂತ್ರ ಇಷ್ಟೆಲ್ಲ ನಾವು ನೋಡಿದ್ವಿ. ಅದಕ್ಕೆ ಹಾಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಏನೇನು ಕಾರಣಗಳನ್ನು ತೋರಿಸಿದೆ. ಮುಂದೆ ಭಾವಾರ್ಥ ಹೇಳ್ತೇನೆ. ಪರಮೇಶ್ವರನೇ, ನೀನು ಎಲ್ಲ ಜೀವರಲ್ಲೂ ಇದ್ದು ಅವರನ್ನು ಪೊರೆಯುವವನಾಗಿದ್ದಿ, ಪ್ರೇರಿಸುವವನಾಗಿ ಅವನು ಕೂಡ ಆಗಿದ್ದಿ. ಅದೇ ಭರದ್ವಾಜ ಅನ್ನೋ ಶಬ್ದಕ್ಕೆ ಅರ್ಥ. ಪರಮೇಶ್ವರನೇ ಅಂತ ಇಂದ್ರ ಅನ್ನೋ ಶಬ್ದಕ್ಕೆ ಅರ್ಥ. ಅಂತಹ ನಿನ್ನ ಅನುಗ್ರಹದಿಂದಲೇ ನಾವು ನಿನ್ನನ್ನು ಸ್ತುತಿಸಿ ಸರ್ವ ರಕ್ಷೆಯನ್ನ ಅಂದ್ರೆ ಅನ್ನವನ್ನು ಪಡೆಯುವುದು ದಿಟವಾಗಿ, ಖಂಡಿತವಾಗಿಯೂ ಪಡಿತೇವೆ. ನಮ್ಮಂತದ್ದು ದಿಟವಾಗಿ ಅಂತ ನಾನು ಅದನ್ನು ಭಾವಾರ್ಥ ಹೇಳಿದ್ದೀನಿ. ಅಲ್ಲಿ ಭರದ್ವಾಜ ಅಂತ ಅನ್ನೋದನ್ನು, ವಸ್ತು ಅನ್ನೋದನ್ನು ಎರಡನ್ನೂ ಸೇರಿಸಿ ನೀನು ಎಲ್ಲರಲ್ಲೂ ಇದ್ದು ಅವರನ್ನು ಪೊರೆಯುತ್ತೆ ಅಂತ ಅರ್ಥ ಹೇಳ್ಕೊಂಡಿದ್ದೀನಿ. ಸಕಲ ವಿಧದ ಸಂಪತ್ತಿನ ಅಧಿಪತಿಯಾದ ಶ್ರೀಕರನೇ, ಪರಶುರಾಮನೇ ಕಳೆದ ದಿವಸ ಅದನ್ನು ಹೇಳಿದೆ. ಸಂಪತ್ತಿನ ದೇವತೆ ಶ್ರೀಕರ ಒಬ್ಬ, ಮತ್ತೊಬ್ಬ ಪರಶುರಾಮ. ಧನಸ್ಯ ದೇವತಾ ವಿಷ್ಣು ಜಾಮದಗ್ನ್ಯೋಖಿಲೇಶ್ವರ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಪರಶುರಾಮನನ್ನು ಸ್ತುತಿಸಿ ಪಾಂಡವರು ರಾಜಸೂಯ ಯಾಗಕ್ಕೆ, ಅಶ್ವಮೇಧ ಯಾಗಕ್ಕೆ ಸಂಪತ್ತನ್ನು ತಂದಿದ್ರು ಅಂತ ಅಲ್ಲಿ ಕಂಡು ಬರ್ತದೆ. ಸಂಪದಭಿಮಾನಿಗಳಾದ ಎಲ್ಲ ದೇವತೆಗಳಲ್ಲಿಯೂ ನೀನು ಪ್ರಧಾನನಾಗಿದ್ದೆ. ಮತ್ತೆ ಸರ್ವ ವಿಧದ ಸಂಪತ್ತಿನ ದೇವತೆಯಾದ ರೈ ಅನಿಸ್ಕೊಂಡಿರುವಂತಹ ರಮೆಯ ಶ್ರೀ ಭೂದುರ್ಗ ಅಂತ 3 ರೂಪಗಳೇನಿವೆ ಅವೇ ರೈಗಳು. ರೈಣಾಮ್ ಅಂತ ಷಷ್ಠಿ ವಿಭಕ್ತಿ ಬಹುವಚನ ಹೇಳಲಿಕ್ಕೆ ಆ ಸಂಪತ್ತಿನ ಅಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿಗೆ 3 ರೂಪಗಳಿರುವುದೇ ಕಾರಣ. ಆ ರೈಗಳ ಪತಿಯೇ ನೀನಾಗಿದ್ದೆ. ಆದ್ರಿಂದಲೇ ಧರಣೀಧರ ಅನಿಸಿರುವ ನೀನು ಲಕ್ಷ್ಮೀಪತಿ ಆದ್ರಿಂದ ಧರಣೀಪತಿಯು ಕೂಡ ಆಗಿದ್ದೆ. ಧರಣೀಧರ ಅಂದ್ರೆ ಧರಣಿ ಅನ್ಸ್ಕೊಂಡಿರುವಂಥಳು ಲಕ್ಷ್ಮೀದೇವಿ. ಧರಣಿ ಅಂತ ಯಾಕೆ ಅನ್ಸ್ಕೊಂಡಿದ್ದಾಳೆ ಅಂದ್ರೆ ಅವಳು ಸಂಪತ್ತಿನ ದೇವತೆ ಆದ್ರಿಂದ, ಆಧ್ಯಾತ್ಮಿಕ ಸಂಪತ್ತು ಲೌಕಿಕ ಸಂಪತ್ತಿನ ದೇವತೆ ಅವಳಾದ್ರಿಂದ ನಮ್ಮನ್ನು ಅವಳು ಧರಿಸಿ ಪೋಷಿಸ್ತಾಳೆ. ಆದ್ರಿಂದ ಅವಳಿಗೆ ಧರ ನೀನು. ಶ್ರೀಕರ, ಧರಣೀಧರ. ಶ್ರೀ ಅಂದ್ರು ಧರಣಿ ಅಂದ್ರು ಒಂದೇ ಅರ್ಥ. ಒಂದ್ ಕಡೆ ಕರ ಅಂತಿದೆ, ಒಂದ್ ಕಡೆ ಧರ ಅಂತಿದೆ ಅಷ್ಟೇ. ಅವೆಲ್ಲ ಆಕಸ್ಮಿಕವಾದ ಸಂಗತಿಗಳು. ಧರಣೀಧರ ಅಂತಿಲ್ಲಿದೆ. ಪರಶುರಾಮ ಹರಿಣೀಪತಿ, ಅವನು ಹರಿಣೀಧರ, ಇದು ಧರಣೀಧರ. ಹರಿಣಿ ಅವಳು ಕೂಡ ಸಂಪತ್ತನ್ನ, ನಮ್ಮ ಪಾಪಗಳನ್ನ ದೂರ ತಗೊಂಡು ಹೋಗ್ತಾಳೆ, ಸಂಪತ್ತನ್ನ ಒಳಗೆ ತರ್ತಾಳೆ. ಹರ ಅನ್ನೋ ಶಬ್ದಕ್ಕೆ 2 ಅರ್ಥವೂ ಇದೆ. ಹರ ವೈವಸ್ವತೋದಕಂ ಅಂತ ಕಾಟಕೋಪನಿಷತ್ತು. ಹರ ಅಂದ್ರೆ ತಗೊಂಡು ಹೋಗೋದು ಮಾತ್ರ ಅಲ್ಲ. ಯಮ ಬಂದಾಗ ನಚಿಕೇತ ಬಂದಿದ್ದಾನೆ, ಅವನಿಗೆ ನೀರು ತಗೊಂಡು ಬಾ ಅಂತ ಹೇಳ್ತಾಳೆ ಅವನ ಪತ್ನಿ. ಹರ ಅಂದ್ರೆ ತಗೊಂಡು ಬರೋದು ಹೌದು. ಅದರಿಂದ ಧರಣಿ ಅಂದ್ರು ಹರಿಣಿ ಅಂದ್ರು ಅರ್ಥ ಒಂದೇ, ತರುವುದು ಅಂತಾನೆ ಅರ್ಥ. ಅದರಿಂದ ಧರಣೀಪತಿ ಅಂದ್ರು, ಧರಣೀಧರ ಅಂದ್ರು, ಹರಿಣೀಪತಿ ಪರಶುರಾಮ ಅಂದ್ರು ಅರ್ಥ ಒಂದೇ ಆಗ್ತದೆ. ಇವೆಲ್ಲ ಆಯಾ ಸಂದರ್ಭದಲ್ಲಿ ಹೊಳೆದನ್ನ ಹೇಳಿದ್ದೀನಿ. ಇದಿಷ್ಟು ಅದ್ರ ತಾತ್ಪರ್ಯ ಆಯ್ತು. ಇನ್ನು ಮುಂದೆ ಸಗ್ರಿ ರಾಘವೇಂದ್ರಾಚಾರ್ಯರು ಅದಕ್ಕೆ ಏನು ಅರ್ಥಗಳನ್ನು ಹೇಳಿದ್ದಾರೆ, ಧರಣೀಧರ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಉಲ್ಲೇಖಗಳನ್ನು ಏನ್ ಮಾಡಿದ್ದಾರೆ ಅಂತ ನೋಡೋಣ. ಭೂದೇವಿಯನ್ನು ಧರಿಸಿರುವವನು ಅಂತ ಅದರ ಅರ್ಥ. ಈ ಭೂಮಿಗೆ 18ನೇ ಕಕ್ಷಾದಲ್ಲಿರುವ ದೇವತೆ ಅವಳು ಅಭಿಮಾನಿನಿ. ಮುಖ್ಯಾಭಿಮಾನಿನಿ ಲಕ್ಷ್ಮೀದೇವಿ, ನಮಗೆಲ್ಲ ಗೊತ್ತಿದ್ದೇ ಇದೆ. ಆದ್ರಿಂದ ಭೂಮಿ, ಧರ, ಭೂ, ಪೃಥ್ವಿ ಇತ್ಯಾದಿ ಎಲ್ಲ ಶಬ್ದಗಳಿಂದಲೂ ಲಕ್ಷ್ಮೀದೇವಿಯು ಪ್ರಧಾನವಾಗಿ ವಾಚ್ಯಳು. ಆಮೇಲೆ ಈ ಪೃಥ್ವಿ ವಾಚ್ಯಳಾಗಿದ್ದಾಳೆ. ಆದ್ರಿಂದ ಧರಣೀಧರ ಅಂದ್ರೆ ಈ ಭೂಮಿಯನ್ನು ಧರಿಸಿರುವ ವರಾಹ ಹೇಗೋ ಹಾಗೆ ಮುಖ್ಯವಾಗಿ ಭೂರೂಪವನ್ನು ಧರಿಸಿರುವ ವರಾಹನು ಧರಣೀಧರ ಅಂತ ಈಗ ಅದರ ಅರ್ಥ ಆಗ್ತದೆ. ಲಕ್ಷ್ಮೀ ಧರಾಭ್ಯಾಮ್ ಆಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗ, ಧರ ಅಂತ ಕರೀತಾರೆ ಲಕ್ಷ್ಮೀದೇವಿ. ಇದು ಧರಣಿ ಅಂತಾರೆ. ಧರಣಿ ಅಂದ್ರು ಧರ ಅಂದ್ರು ಅರ್ಥ ಒಂದೇ, ಎರಡಕ್ಕೂ ಧರಿಸುವವಳು ಅಂತಾನೆ ಅರ್ಥ. ಪ್ರಳಯ ಕಾಲದಲ್ಲಿ ಈ ಲಕ್ಷ್ಮೀದೇವಿ ಶ್ರೀರ್ಭೂಮಿರ್ತಿ ಭೂಭಾಭ್ಯಾಂ ಪ್ರಕೃತಿ ವಿಷ್ಣುನಾ ಸಹ ಶೇತೆ. ಈ ಶ್ರೀ ಭೂ ಈ ರೂಪಗಳಿಂದ ಪ್ರಕೃತಿ ವಿಷ್ಣುವಿನ ಜೊತೆಗೆ ವಾಸ ಮಾಡ್ತಾಳೆ ಅಂತ ಭಾಗವತ ತಾತ್ಪರ್ಯದಲ್ಲಿ ವರ್ಣನ ಇದೆ. ದುರ್ಗಾ ರೂಪಸ್ಯಾಪಿ ಉಪಲಕ್ಷಣಮಿದಂ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಭೂ ಅಂತ 2 ರೂಪಗಳನ್ನು ಹೇಳಿದ್ದಾರೆ. ಆದರೆ ಬನಂಜ ಗೋವಿಂದಾಚಾರ್ಯ ಮೊದಲಾದ ಹಿರಿಯ ವಿದ್ವಾಂಸರು ಶ್ರೀಭೂ ಮಾತ್ರ ಇಟ್ಕೋಬೇಡಿ, ದುರ್ಗಾ ರೂಪವನ್ನು ಅಲ್ಲಿ ಇಟ್ಕೊಳ್ಳಿ. 3 ರೂಪದಿಂದ ಆಕೆ ಭಗವಂತನ ಎದುರಿಗೆ ಸ್ತೋತ್ರ ಮಾಡ್ತಾ ಇರ್ತಾಳೆ.
ಮತ್ತೆ ಈ ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವಾ ಪೃಥಿವ್ಯೋ ವಿಧೃತೆ ತಿಷ್ಠತಃ ಅಂತ ಬೃಹದಾರಣ್ಯಕ ಉಪನಿಷತ್ತು. ಇದು ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳಿದ್ದು. ಈ ಅಕ್ಷರ ನಾಶರಹಿತನಾದ ಭಗವಂತ ಏನಿದ್ದಾನೆ, ಅಕ್ಷರ ಪುರುಷ, ಅವನ ಆಡಳಿತ ಎಲ್ಲ ಕಡೆ ಇರುವುದರಿಂದ ಅವನ ಆಡಳಿತದ ಮೇರೆಗೆ ಅವನು ತನ್ನ ಇಚ್ಛೆ ಮೇರೆಗೆ ದ್ಯಾವಾ ಪೃಥ್ವಿಗಳನ್ನು, ಈ ಭೂಮಿ ಆ ಮುಗಿಲು ಇವೆರಡೇ ಅಲ್ಲ, ಶ್ರೀಭೂರೂಪ, ದ್ಯಾವಾ ಪೃಥ್ವಿಗಳು ಅಂದರೆ ಶ್ರೀಭೂರೂಪಗಳನ್ನು ಭಗವಂತ ಧರಿಸಿದ್ದಾನೆ. ದ್ಯಾವಾ ಪೃಥಿವ್ಯೋ ಶ್ರೀಭೂಮಿ ತದಾಧಾರೋ ಹರಿಸ್ವಯಂ ಹರಿರ್ನಿತ್ಯಂ ಸ್ವಾತಂತ್ರ್ಯೇಣ ಪ್ರಶಾಸಕ ಅಂತ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ತ್ವಯಾ ಧಾರ್ಯ ತ್ವಹಂ ದೇವ ತ್ವಯಾ ವೈ ಧಾರ್ಯತೆ ಜಗತ್ ಅಂತ ಹರಿವಂಶದಲ್ಲಿ ಆ ಲಕ್ಷ್ಮೀದೇವಿ ನೀನು ನನ್ನನ್ನು ಧರಿಸಿದ್ದಿ, ಜಗತ್ತನ್ನೂ ಧರಿಸಿದ್ದಿ ಅಂತ ಆ ಭಗವಂತನ ಎದುರಿಗೆ ಸ್ತೋತ್ರ ಮಾಡ್ತಾಳೆ. ಭೂಮಿಯನ್ನ ಶೇಷ ಧರಿಸಿದ್ದಾನೆ. ಆದರೆ ಶೇಷನಲ್ಲಿ ಅನಂತ ಎಂಬ ವಿಭೂತಿ ರೂಪದಿಂದ ಭಗವಂತ ಇದ್ದು ಆ ಶೇಷನಿಗೆ ಭೂಮಿಯನ್ನು ಧರಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಟ್ಟವನೇ ಭಗವಂತ. ಅನಂತಶ್ಚಾಸ್ಮಿ ನಾಗಾನಾಂ ಅಂತ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವಾಗ ಭಗವದ್ಗೀತಾದಲ್ಲಿದೆ. ನಾಗರಲ್ಲಿ ಶೇಷ ಮುಖ್ಯ, ಅವನೊಳಗೆ ನಾನು ಅನಂತ ಎಂಬ ರೂಪದಿಂದ ಇದ್ದೇನೆ, ಆ ಶೇಷನಿಗೆ ಆ ಎಲ್ಲ ಶಕ್ತಿ ಬಂದದ್ದು ನನ್ನಿಂದ ಅಂತಾನೆ ಹೀಗೆ ಅದನ್ನು ಉಪಾಸನೆ ಮಾಡಬೇಕು. ಅದಲ್ಲದೆ ಭಗವಂತ ಕೂರ್ಮ ರೂಪದಿಂದ ಈ ಜಗತ್ತನ್ನು ಧರಿಸಿದ್ದಾನೆ. ಆದ್ರಿಂದ ಆತ ಧರಣೀಧರ, ಬ್ರಹ್ಮಾಂಡದೊಳಗಿನ ನೀರನ್ನ, ಬ್ರಹ್ಮಾಂಡವನ್ನು ಎಲ್ಲವನ್ನು ಕೂಡ ಕೂರ್ಮ ರೂಪದಿಂದ ಧರಿಸಿದ್ದಾನೆ. ಆ ಕೂರ್ಮ ರೂಪ ವಿಷ್ಣು ಕೂರ್ಮದ ಪುಚ್ಛವನ್ನು ಆಶ್ರಯಿಸಿ ವಾಯುಕೂರ್ಮ ಇದ್ದಾನೆ, ಇವನು ಪುಚ್ಛವನ್ನು ಆಶ್ರಯಿಸಿ ಶೇಷ ಇದ್ದಾನೆ. ಇದೆಲ್ಲ ನಮ್ಗೆ ಗೊತ್ತಿದೆ. ಆ ಶೇಷನೇ ಆ ಪೃಥ್ವಿಯನ್ನು ಧರಿಸಿದ್ದಾನೆ. ಇದೆಲ್ಲ ವೈಭವ ಅನ್ನೋ ಗ್ರಂಥದಲ್ಲಿ ವರ್ಣನೆ ಬಂದಿದೆ. ಬಿಭರ್ತ್ಯಂಡಂ ಹರಿಕೂರ್ಮ ಸ್ತ್ವಂಡೇ ಚಾಪ್ಯುದಕಂ ಮಹತ್ ಉದಕೆ ಕೂರ್ಮ ರೂಪಸ್ಯ ವಾಯೋಃ ಪುಚ್ಛಂ ಸಮಾಶ್ರಿತಂ ವಾಯೋಃ ಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಪೃಥಿವೀಮಿಮಾಂ ಬಿಭರ್ತಿ ತಸ್ಯಾಂ ಚ ಜಗತ್ ಇದಂ ಸರ್ವಂ ಪ್ರತಿಷ್ಠಿತಂ. ಆದ್ರಿಂದ ಧರಣೀಧರ ಅನ್ನೋ ಶಬ್ದದಿಂದ ಶೇಷ, ಮುಖ್ಯ ಪ್ರಾಣ, ಲಕ್ಷ್ಮೀದೇವಿ, ಪರಮಾತ್ಮ, 4 ಜನರದು ಒಂದು ತಾರತಮ್ಯವನ್ನು ತೋರಿಸಿದ ಹಾಗಾಯ್ತು. ತ್ವಯಾ ಧೃತಂ ಧಾರಯಾಮಿ ನಾಧೃತಂ ಧಾರಯಾಮ್ಯಹಂ ಅಂತ ಹರಿವಂಶದಲ್ಲಿ ಮತ್ತೊಂದು ಕಡೆ ಲಕ್ಷ್ಮೀದೇವಿ ಈ ಭೂದೇವಿ ಹೇಳೋ ಮಾತಿದೆ. ನೀನು ಈ ಜಗತ್ತನ್ನು ಧರಿಸಿದ್ದೆ, ದೊಡ್ಡ ಹೆಗಲು ನಿನ್ನದು, ಅದ್ರ ಕೆಳಗೆ ನಂದು ಒಂದು ಹೆಗಲಷ್ಟೆ. ನೀನು ಧರಿಸಿದ್ದೇನೆ, ನಾನು ಧರಿಸ್ತಿದ್ದೇನೆ ಹೊರತು ನಾನೇನು ಈ ಜಗತ್ತನ್ನು ಸ್ವತಂತ್ರವಾಗಿ ಧರಿಸಿಲ್ಲ ಅಂತ ಅದರ ಅರ್ಥ. ಧರಣಿಗಳು ಅಂದ್ರೆ ಭಕ್ತ ಪ್ರಜೆಗಳು ಅಂತ ಅರ್ಥ ಹೇಳಿದ್ರಲ್ಲ ಭಗವಂತಾಚಾರ್ಯ. ಧರಣಿಗಳು ಅಂದ್ರೆ ಇಲ್ಲಿ ಇನ್ನೊಂದು ಅರ್ಥ ಸಗ್ರಿ ರಾಘವೇಂದ್ರಾಚಾರ್ಯ ಹೇಳಿದ್ದಾರೆ. ಜಗತ್ತು ಧರಂತೀತಿ ಧರಣ್ಯ ವಾಯುವಾದಿ ದೇವತಾ. ಕೇವಲ ಭಕ್ತ ಪ್ರಜೆಗಳು ಅವರು ಧರಣಿಗಳು, ಸ್ತೋತ್ರ ಮಾಡುವರಾದ್ರಿಂದ ಅದು ಸರಿಯೇ, ಅದಲ್ಲ ಅಂತಲ್ಲ. ಅದಕ್ಕಿಂತ ಮುಖ್ಯವಾಗಿ ಜಗತ್ತನ್ನು ಧರಿಸಿರುವಂತಹ ಮುಖ್ಯ ಪ್ರಾಣಾದಿ ಶ್ರೇಷ್ಠ ದೇವತೆಗಳಿದ್ದಾರೆ, ಅವರೇ ಧರಣಿಗಳು. ಭಗವಂತನನ್ನೂ ಧರಿಸಿದ್ದಾರೆ ತಮ್ಮ ಹೃದಯದಲ್ಲಿ, ಜಗತ್ತನ್ನು ಧರಿಸಿದ್ದಾರೆ. ಇದನ್ನೆಲ್ಲ ನಮ್ಮಂತ ಭಕ್ತರು, ನಮ್ಮಂತ ಸಾಮಾನ್ಯ ಭಕ್ತರು ಭಗವಂತನನ್ನು ಹೃದಯದಲ್ಲಿ ಎಷ್ಟು ಧರಿಸಿಯವು. ಮುಖ್ಯ ಪ್ರಾಣಾದಿಗಳು ಶೇಷಾದಿಗಳು ಹೆಚ್ಚು ಧರಿಸ್ತಾರೆ. ಆದ್ರಿಂದ ಧರಣಿಗಳು ಅಂದ್ರೆ ಅವರೇ, ಅವರನ್ನು ಧರಿಸಿದವನು ಅಂತ ಹೀಗದರ ಅರ್ಥ ಆಗ್ತದೆ. ಅಥೋ ಧರ್ಮಾಣಿ ಧಾರೆಯನ್ನಂತ ವಿಷ್ಣು ಸೂಕ್ತ ಅಥೋ ದೇವ ಅವಂತನೋ ಅಥೋ ವಿಷ್ಣುರ್ ವಿಚಕ್ರಮೆ ಅನ್ನೋ ಸ್ತೋತ್ರದಲ್ಲಿ ಆ ಜಗತ್ತಿನ ಧಾರಕರಾದ ವಾಯುವಾದಿ ದೇವತೆಗಳನ್ನು ಧರಿಸಿದ್ದಾರೆ ಅಂತ ಹೀಗೆ ವರ್ಣನೆ ಮಾಡಿದೆ. ಧಾರಕಾಂಶೇವ ವಾಯುವಾದೀನ್ ಧಾರಯನ್ ವರ್ತತೆ ಯತಃ ಅಂತ ಋಗ್ಭಾಷ್ಯದಲ್ಲಿ ಅದರ ಅರ್ಥವನ್ನು ಕೂಡ ಹೇಳ್ತಾರೆ. ಶಂಕರಾಚಾರ್ಯರು ಮತ್ತು ಪರಾಶರ ಭಟ್ರು ಮೊದಲಾದವರು ಹೇಳಿದ ಅರ್ಥಗಳನ್ನು ಈಗ ನೋಡೋಣ. ಶೇಷ ದಿಗ್ಗಜಾದಿ ರೂಪಗಳಿಂದ ಮತ್ತೆ ವರಾಹ ರೂಪದಿಂದ ಭೂಮಿಯನ್ನು ಧರಿಸಿದವನು ಅಂತ ಶಂಕರಾಚಾರ್ಯರು ಕೂಡ ಶಾಂಕರ ಭಾಷ್ಯದಲ್ಲಿ ಅರ್ಥ ಹೇಳೇ ಇದ್ದಾರೆ. ಪರಾಶರ ಭಟ್ರು ಹೇಳ್ತಾರೆ, ಸಮಸ್ತ ಭೂತ ಗಣಗಳನ್ನು ಧರಿಸಿರುವ ಭೂಮಿಯನ್ನ ಅವನು ಧರಿಸಿದ್ದಾನೆ. ಸದಾಧಾರ ಪೃಥ್ವೀಂ ದ್ಯಾಮುತೆ ಮಾಂ ಅಂತ ತೈತ್ರಿಯ ಸಂಹಿತಾದ ಮಾತನ್ನು ಕೂಡ ಅವರು ಉದ್ಧರಿಸ್ತಾರೆ. ಭೂತಧಾತ್ಯಾಶ್ಚ ಧರಣೇ ಧಾರಣ ಧರಣೀಧರ. ಎಲ್ಲಾ ಭೂತಗಳನ್ನು,
ಎಲ್ಲ ಜೀವರನ್ನು ಧರಿಸಿರುವಂಥದ್ದು ಈ ಭೂಮಿ. ಅದನ್ನು ಇವನು ಧರಿಸಿರುವುದರಿಂದ ಅವನಿಗೆ ಧರಣೀಧರ ಅಂತ. ಇನ್ನು ಸತ್ಯಸಂಧ ಸ್ವಾಮಿಗಳು ಏನರ್ಥ ಹೇಳ್ತಾರೆ, ಭೂಮಿಯನ್ನು ಧರಿಸಿರುವವನು ಮತ್ತೆ ಪರ್ವತ ಶ್ರೇಷ್ಠವಾದಂತಹ ಗೋವರ್ಧನ ಪರ್ವತವನ್ನು ಧರಿಸಿರುವವನು ಅಂತ ಅದಕ್ಕೆ ಅವರು ಅರ್ಥ ಹೇಳ್ತಾರೆ. ಅದನ್ನು ಈಗ ನೋಡೋಣ. ಧರಣ್ಯಾಹ ಧರಹ ಧರಣೀಧರ ಇಷ್ಟರ್ಥ ಇದ್ದೇ ಇದೆ. ಮುಂದೆ ಧರಾನ್ ಪರ್ವತಾನ್ ನಯತೀತಿ ಧರಣೀಹಿ ಪರ್ವತ ಶ್ರೇಷ್ಠ ಗೋವರ್ಧನ. ಎಲ್ಲ ಪರ್ವತಗಳಿಗಿಂತಲೂ ಶ್ರೇಷ್ಠವಾದ ಪರ್ವತ ಅಂದರೆ ಗೋವರ್ಧನ ಪರ್ವತ ಸನ್ನಿಧಾನ ದೃಷ್ಟಿಯಿಂದ. ಸ್ಥಾವರಾಣಾಂ ಹಿಮಾಲಯ ಅಂತ, ಹಿಮಾಲಯ ಮೇರು ಶಿಖರಿಣಾಮಹಂ, ಪರ್ವತಗಳಲ್ಲಿ ಮೇರುವೂ ಇದೆ ಹಿಮಾಲಯವೂ ಇದೆ. ಆದರೆ ಅವನು ಎತ್ತಿ ಹಿಡಿದದ್ದು ಗೋವರ್ಧನ ಪರ್ವತವನ್ನು. ಆದ್ರಿಂದ ಧರಣಿ ಅಂದರೆ ಪರ್ವತ ಶ್ರೇಷ್ಠವಾದಂಥ ಗೋವರ್ಧನ ಧರಣಿ ಅಂದರೆ. ಯಾಕಂದರೆ ಉಳಿದ ಪರ್ವತಗಳಿಗೂ ಅದು ಮುಂದಾಳು. ಆ ಗೋವರ್ಧನವನ್ನು ಎತ್ತಿ ಹಿಡಿದಿದ್ದರಿಂದ ಅವನು ಗೋವರ್ಧನ. ಅದರಿಂದ ಧರಣಿ ಅಂದರೆ ಗೋವರ್ಧನ ಪರ್ವತ ಹೌದು, ಹಿಮಾಲಯ ಪರ್ವತ ಹೌದು, ಮೇರು ಪರ್ವತ ಹೌದು, ಹಾಗೆ ನಮ್ಮಂಥ ಭಕ್ತರು ಹೌದು, ಹಾಗೆ ಜಗತ್ತನ್ನು ಧರಿಸಿರುವಂಥ ಮುಖ್ಯವಾಗಿ ಧರಿಸಿರುವ ವಾಯು ಶೇಷಾದಿಗಳು ಹೌದು. ಇವರೆಲ್ಲರನ್ನೂ ಅವನು ಧರಿಸಿರುವುದರಿಂದ ಆತನನ್ನು ಧರಣೀಧರ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಧರಣೀಧರ ಅನ್ನೋದು ತುಂಬ ಒಂದು ಮಹತ್ವದ ಶಬ್ದ ಆಯಿತು. ಇದು ನಾನೀಗಾಗಲೇ ಹೇಳಿದಂತೆ ನಾವು ತಾರತಮ್ಯ ಕಕ್ಷಾದಲ್ಲಿ ಉಳಿದವರು ಯಾರ ಬಗ್ಗೆ ನಮ್ಮಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಇದು ಎಲ್ಲಿಂದ ಪ್ರಾರಂಭ ಆಗ್ತದಂತೆ, ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸೋಣ. ಧರಣಿ ಅಂದರೆ ಲಕ್ಷ್ಮೀದೇವಿ. ಧರಣಿ ಅಂದರೆ ಜಗತ್ತನ್ನು ಧರಿಸಿರುವ ಶೇಷ, ಧರಣಿ ಅಂದರೆ ಜಗತ್ತನ್ನು ಧರಿಸಿರುವಂಥ ಮುಖ್ಯ ಪ್ರಾಣ, ಧರಣಿ ಅಂದರೆ ಜಗತ್ತನ್ನು ಧರಿಸಿರುವಂಥ ಲಕ್ಷ್ಮೀದೇವಿ. ಇವರೆಲ್ಲರನ್ನೂ ಧರಿಸಿರುವುದರಿಂದ ಧರಣೀಧರ. ಈ ಲಕ್ಷ್ಮೀದೇವಿ ಭೂದೇವಿಯಿಂದ ತಗೊಳ್ಳೋಣ ಅಂತ ಹೇಳಿದೆ. ಭೂದೇವಿಗಿಂತ ಕೆಳಗಿರುವಂತಹ ಸಾಧಾರಣ ಭಕ್ತರು ಕೂಡ ಧರಣಿಗಳು ಅಂತ ಅರ್ಥ ಭಗವಂತಾಚಾರ್ಯ ಹೇಳಿದ್ದಾರೆ. ಭೂದೇವಿಯಿಂದ ತಗೊಳ್ಳೋಣ ಅಂತ ಯಾಕೆ ಹೇಳಿದೆ ಅಂದರೆ ಅವಳಿಗೊಂದು ಪ್ರಧಾನ ಸ್ಥಾನ ಇದೆ 18ನೇ ಕಕ್ಷಾದಲ್ಲಿರುವವಳು. ಮತ್ತೆ ಛಾಂದೋಗ್ಯ ಉಪನಿಷತ್ನಲ್ಲಿ ಏಷಾಂ ಭೂತಾನಾಂ ಪೃಥ್ವೀ ರಸಃ, ಅನೇಕ ಜೀವಗಳಿದೆಯಲ್ಲ ಅದರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ಪೃಥ್ವಿ. ಈ ಕಕ್ಷಾ ತಾರತಮ್ಯ ಅನ್ನೋದೇನಿದೆಯಲ್ಲ ಅದನ್ನು ಕೆಲವು ಕಡೆ ಮೇಲಿಂದ ಕೆಲವು ಕಡೆ ಕೆಳಗಿಂದ ಹೇಳ್ತಿರ್ತಾರೆ. ಕಕ್ಷಾ ತಾರತಮ್ಯವನ್ನು ಕೆಲವು ಕಡೆ 32 ಹೇಳ್ತಾರೆ, ಕೆಲವು ಕಡೆ 8 ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಅಲ್ಲಲ್ಲಿ ಏನೇನನ್ನು ಹೇಳಬೇಕಾಗಿದೆಯೋ ಆಯಾ ಸಂದರ್ಭದಲ್ಲಿ ಕಕ್ಷಾ ತಾರತಮ್ಯವನ್ನು ಸ್ವಲ್ಪ ಸಂಕ್ಷಿಪ್ತ ಮಾಡಿರ್ತಾರೆ, ಕೆಲವು ಕಡೆ ವಿಸ್ತರಿಸಿರ್ತಾರೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಹೀಗಿದೆ, ಏಷಾಂ ಭೂತಾನಾಂ ಪೃಥ್ವೀ ರಸಃ, ಪೃಥ್ವಿಯಿಂದ ಪ್ರಾರಂಭ ಮಾಡಿದ್ದಾರೆ ಕಕ್ಷಾ ತಾರತಮ್ಯವನ್ನು. ಪೃಥಿವ್ಯಾಹ ಆಪಹ ರಸಃ, ಲಕ್ಷ್ಮೀದೇವಿ ಈ ಭೂಮಿಗಿಂತ ದೊಡ್ಡವನು ಯಾವುದವನು ವರುಣ. ಅಪಾಂ ಔಷಧಯೋ ರಸಃ, ವರುಣನಿಗಿಂತ ಔಷಧಿ ಅಭಿಮಾನಿಯಾದ ಚಂದ್ರರಸ. ಔಷಧೀನಾಂ ಪುರುಷೋ ರಸಃ, ಚಂದ್ರನಿಗಿಂತ ಪುರುಷತ್ವದ ಅಭಿಮಾನಿಯಾದಂಥ ರುದ್ರರಸ ಶ್ರೇಷ್ಠ. ಅಲ್ಲೆಲ್ಲ ರಸ ಅಂದರೆ ಶ್ರೇಷ್ಠ. ಪುರುಷಸ್ಯ ವಾಗ್ರಸಃ, ಪುರುಷನಿಗಿಂತ ವಾಕ್ಯನ ಅಭಿಮಾನಿಯಾದಂಥ ಸರಸ್ವತಿ ದೇವಿ ಭಾರತೀ ದೇವಿಯರು ಶ್ರೇಷ್ಠರು. ವಾಚಃ ಋಗ್ರಸಃ, ಅವಳಿಗಿಂತ ಋಗಭಿಮಾನಿಯಾದಂಥ ಸರಸ್ವತಿ ದೇವಿ ಶ್ರೇಷ್ಠಳು. ಋತಃ ಸಾಮರಸಃ, ಸರಸ್ವತಿ ದೇವಿಗಿಂತ ಭಾರತೀ ದೇವಿಗಿಂತ ಸಾಮದ ವೇದದ ಅಭಿಮಾನಿಯಾದ ಮುಖ್ಯ ಪ್ರಾಣ ಶ್ರೇಷ್ಠ. ಋತಃ ಸಾಮರಸಃ ಸಾಮ್ನ ಉದ್ಗೀತೋ ರಸಃ, ಸಾಮವೇದದ ಅಭಿಮಾನಿಯಾದ ಮುಖ್ಯ ಪ್ರಾಣನಿಗಿಂತ ಉದ್ಗೀತ ಅಂತ ಕರೆಸ್ಕೊಂಡಿರುವ ಭಗವಂತ ಶ್ರೇಷ್ಠ ಅಂತ ಬಂದಿದೆ. ಇದನ್ನ ಯಾಕೆ ಹೇಳಿದೆ ಅಂದರೆ ಅದೇನು ಇಲ್ಲಿ ಧರಣೀಧರ ಅನ್ನೋದು ಸಂಬಂಧಪಟ್ಟದ್ದಲ್ಲ. ಧರಣೀಧರ ಅನ್ನೋ ಶಬ್ದದಿಂದ ನಾವು ಲಕ್ಷ್ಮೀದೇವಿ, ಶೇಷ ಮತ್ತೆ ಮುಖ್ಯ ಪ್ರಾಣ, ಆಮೇಲೆ ಲಕ್ಷ್ಮೀದೇವಿ, ಮುಂದೆ ಪರಮಾತ್ಮ ಅಂತ ಬಂತಲ್ಲ. ಆ ಛಾಂದೋಗ್ಯ ಉಪನಿಷತ್ನಲ್ಲಿಯೂ ಕೂಡ ಲಕ್ಷ್ಮೀದೇವಿ ಬಗ್ಗೆ ಬಂದಿದೆ, ಇಲ್ಲೂ ಲಕ್ಷ್ಮೀದೇವಿ ಬಗ್ಗೆ ಬಂತು. ಮುಂದೆ ಅಲ್ಲಿ ರುದ್ರನ ಬಗ್ಗೆ ಬಂದಿದೆ, ಇಲ್ಲಿ ಶೇಷನ ಬಗ್ಗೆ ಬಂತು. ಅದಾದ್ಮೇಲೆ ಈ ಮುಖ್ಯ ಪ್ರಾಣದ ಬಗ್ಗೆ ಧರಣಿ ಅನ್ನೋ ಶಬ್ದ ಮುಖ್ಯ ಪ್ರಾಣನ ಹೇಳ್ತದೆ, ಅಲ್ಲೂ ಮುಖ್ಯ ಪ್ರಾಣದ ಬಗ್ಗೆ ಬಂದಿದೆ. ಮುಂದೆ ಲಕ್ಷ್ಮೀದೇವಿ ಸಮಿತನಾದ ಭಗವಂತನನ್ನು ಕೂಡ ಅಲ್ಲಿಯೂ ಹೇಳಿದ್ದಾರೆ, ಇಲ್ಲಿಯೂ ಕೂಡ ವರ್ಣನೆ ಬಂದಿದೆ. ಧರಣೀಧರ ಅನ್ನೋ ಶಬ್ದ ಹೀಗೆ ನಮಗೆ ಕೂಡ್ಲಿಕ್ಕೆ, ಕೂತ್ಕೊಳ್ಳಿಕ್ಕೆ, ಮಲಗಲಿಕ್ಕೆ ನೆಲೆಯನ್ನು ಕೊಟ್ಟಂತಹ, ನಮ್ಗೆ ಆಹಾರವನ್ನು ಕೊಡುವಂತಹ ಈ ಭೂಮಿ, ಈ ಜಗತ್ತನ್ನ ಧರಿಸಿರುವಂತಹ ಶೇಷ, ಅವನೇ ನಮಗೆ ವ್ಯಾಖ್ಯಾನ ಮಾಡಿಸ್ತಾನೆ. ಶೇಷೋ ವ್ಯಾಖ್ಯಾನ ಗೋಚರಂ. ಅದಾದ ಬಳಿಕ ನಮ್ಮ ಒಳಗೆ ನಿಂತು ನಮ್ಮ ಜೀವನವನ್ನು ಮುನ್ನಡೆಸ್ತಾ ಇರುವಂತಹ ಮುಖ್ಯ ಪ್ರಾಣ, ಮತ್ತೆ ಅವರೆಲ್ಲರ ಒಳಗಿರುವಂಥ ಶ್ರೀಭೂ ದುರ್ಗಾ ಸಮೇತನಾದ ಲಕ್ಷ್ಮೀನಾರಾಯಣ. ಅವನೇ ರೈಪತಿ. ರೈ ಅಂದರೆ ಆ 3 ರೂಪಗಳು. ಆ ರೈಪತಿಯಾದ ಭಗವಂತನನ್ನ ಈ ಧರಣೀಧರ ಅನ್ನೋ ಶಬ್ದ ಹೇಳ್ತದೆ. ಕಕ್ಷಾ ತಾರತಮ್ಯಕ್ಕೆ ನಾವು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಮಂಗಳಾರತಿ ಇತ್ಯಾದಿಗಳನ್ನು ಮಾಡುವಾಗ ತುಂಬ ಸುಂದರವಾದಂಥ ಒಂದು ಅನುಸಂಧಾನವನ್ನು ಕೊಡುವಂಥ ಶಬ್ದ ಇದು.
ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.